ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಹೇಳ್ತೀನಿ. ದೇವರ ಸ್ತೋತ್ರ. ಈ ಸಮಯದಲ್ಲಿ ನಾವು ಒಂದು ವಾಕ್ಯ ಧ್ಯಾನ ಮಾಡೋಣ. ದೇವರ ಸ್ತೋತ್ರ. ಮತ್ತಾಯ 7:7 ಪ್ರೈಸರು. ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ಯಾಕಂದರೆ ಬೇಡಿಕೊಳ್ಳುವ ಪ್ರತಿಯೊಬ್ಬನು ಹೊಂದುವನು, ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ಆಮೇಲೆ ದೇವರ ಸ್ತೋತ್ರವಾಗಲಿ. ದೇವರು ಮಾಡಿದಂಥ ಉಪಕಾರವನ್ನು ನಾವು ಕೃತಜ್ಞತೆ ಉಳ್ಳವರಾಗಿರೋಣ. ದೇವರಿಗೆ ಸ್ತೋತ್ರ. ಪ್ರಿಯ ದೇವರ ಮಕ್ಕಳೇ, ದೇವರು ಹೇಳಿದ ವಚನ ಅಂದರೆ ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಬೇಡ್ಕೊಂಡ್ಮೇಲೆ ಖಂಡಿತವಾಗಿ ನಮಗೆ ಸಿಗ್ತದೆ. ದೇವರ ಸ್ತೋತ್ರ. ನಾವು ಬೇಡಬೇಕು, ಯಾವಾಗಲೂ ಬೇಡ್ತಾ ಇರಬೇಕು, ಹಗಲ ರಾತ್ರಿ ಬೇಡ್ತಾ ಇರಬೇಕು. ಬೇಡಿದ ಮೇಲೆ ನಮಗೆ ಸಿಕ್ಕುವಂಥದ್ದಾಗಿದೆ. ದೇವರಿಗೆ ಸ್ತೋತ್ರ. ಹುಡುಕಿರಿ ನಿಮಗೆ ಸಿಕ್ಕುವುದು ಹೇಳಿದ್ದಾರೆ. ದೇವರಿಗೆ ಸ್ತೋತ್ರ. ಹಾಗೆ ಹೇಳಿದ್ರು, ಬೇಡಿಕೊಳ್ಳಿ ನಿಮಗೆ ದೊರೆಯುವುದು, ಹುಡುಕಿರಿ ನಿಮಗೆ ಸಿಕ್ಕುವುದು. ಹುಡುಗದು ನಮ್ಗೆ ಏನೋ ಒಂದು ಕಳೆದೋದ್ರೆ ರಾತ್ರಿ ಹಗಲ ಹುಡುಕ್ತೀವಿ, ಅದು ಸಿಗೋವರೆಗೂ ನಾವು ಹುಡುಕ್ತೀವಿ. ಹಾಗೇನೆ ನಾವು ದೇವ್ರ ವಾಕ್ಯ ಎಷ್ಟು ನಾವು ಹುಡುಕಿ ಓದಿ ನಾವು ಅದು ಜ್ಞಾನದ ತಂದ್ಕೋತೀವೋ ಅಷ್ಟು ನಮ್ಮ ದೇವ್ರು ನಮಗೆ ಸಿಕ್ಕುವಂತೆ ದೇವರೇ ಸಿಗ್ತಾರಂತೆ. ದೇವ್ರು ನಮ್ಮ ಸ್ತೋತ್ರವಾಗಿ. ಅದಕ್ಕೆ ನಾವು ಹುಡುಕಬೇಕು. ಎಲ್ಲಿ ಹುಡುಕಬೇಕು? ನಾವು ಸತ್ಯವೇದದಲ್ಲಿ ನಾವು ಹುಡುಕಬೇಕು. ಯಾಕಂತಂದ್ರೆ ದೇವರೇ ವಾಕ್ಯನೇ ದೇವರಾಗಿದೆ. ದೇವರಿಗೆ ಸ್ತೋತ್ರ. ಅದಕ್ಕಾಗಿ ನಾವು ಹುಡುಕುವಾಗ ಪ್ರತಿಯೊಬ್ಬರಿಗೂ ಅದು ಸಿಕ್ಕುವಂಥದ್ದಾಗಿದೆ. ದೇವರಿಗೆ ಸ್ತೋತ್ರ. ಅದಕ್ಕಾಗಿ ಬೇಡಿಕೊಳ್ಳಿರಿ ನಿಮಗೆ ಸಿಕ್ಕುವುದು, ತಟ್ಟಿರಿ ನಿಮಗೆ ತೆರೆಯುವುದು. ದೇವರು ನಮ್ಮ ಸ್ತೋತ್ರವಾಗಿ. ನಾವು ದೇವರ ಹೃದಯ ತಟ್ಟುವವರಾಗಿರ್ಬೇಕು. ದೇವರು ನಮ್ಮ ದರ್ವಾಜ ತಟ್ಟಿರ್ಬೋದು, ಆದ್ರೆ ನಾವು ದೇವರ ಹೃದಯನೇ ತಟ್ಟುವಂತರಾಗಿರ್ಬೇಕು. ಯಾಕಂತಂದ್ರೆ ದೇವರು ನಮ್ಮ ಹೃದಯದಲ್ಲಿ ಇದ್ದಿದ್ದಾರೆ. ದೇವರಿಗೆ ಸ್ತೋತ್ರ. ಅದಕ್ಕಾಗಿ ನಾವೇನ್ ಮಾಡ್ಬೇಕು? ಈ ದಿನಗಳಲ್ಲಿ ನಾವು ತಟ್ಟುವವರಾಗಿರ್ಬೇಕು. ಅವಾಗ ನಾವು ತಟ್ಟಿ ಪ್ರಾರ್ಥನೆ ಮಾಡ್ತಾನೆ ಇರಬೇಕು, ವಾಕ್ಯ ಓದ್ತಾನೆ ಇರಬೇಕು, ದೇವರಲ್ಲಿ ನಾವು ಕಾಲ ಕಳಿಬೇಕು. ದೇವರ ಮಕ್ಕಳೇ, ಅದಕ್ಕಾಗಿ ನಾವು ತಟ್ಟು ಬೇಡಿಕೊಳ್ಳಾಗ ನಮಗೆ ದೊರೆಯುವುದು, ಹುಡುಕಿದಾಗ ನಮಗೆ ಸಿಕ್ಕುವುದು. ಅದಕ್ಕೆ ನಾವು ಯಾವಾಗಲೂ ಹುಡುಕುವವರಾಗಿರಬೇಕು. ಎಲ್ಲಿ ಹುಡುಕಬೇಕು? ನಾವು ಸತ್ಯವೇದದಲ್ಲಿ ಹುಡುಕ್ತಾ ಇರಬೇಕು. ದೇವರಿಗೆ ಸ್ತೋತ್ರ. ಹುಡುಕಿ ನಾವು ಪ್ರಾರ್ಥನೆಯಲ್ಲಿ ವಾಕ್ಯದಲ್ಲಿ ಹೆಚ್ಚಾಗಿ ಬೆಳಿಬೇಕು. ಪ್ರಿಯ ದೇವರ ಮಕ್ಕಳೇ, ಅದಕ್ಕಾಗಿ ಬೇಡುವವನಿಗೆ ಖಂಡಿತವಾಗಿ ಸಿಕ್ಕುವಂಥದ್ದಾಗಿದೆ. ಪ್ರತಿಯೊಂದು ಮಕ್ಕಳದು ಹೊಂದುವಂಥವರಾಗಿದ್ದಾರೆ. ಅದಕ್ಕಾಗಿ ಈ ವಾಕ್ಯ ಪ್ರತಿಯೊಬ್ಬರ ಜೀವಿತದಲ್ಲಿ ದೊಡ್ಡ ಅದ್ಭುತ ಕಾರ್ಯಗಳು ಮಾಡಿ ಪ್ರತಿಯೊಬ್ಬರು ಹುಡುಕುವವರಾಗಿರಲಿ. ಸುಮ್ಮನೆ ಕಾಲ ಕಳೆಯದೆ ಹುಡುಕುತ್ತಾ ಇರಬೇಕು. ದೇವರಿಗೆ ಸ್ತೋತ್ರ. ವಾಕ್ಯದಲ್ಲಿ ನಾವು ಇನ್ನು ಎಷ್ಟು ಓದಿರೋದು ಬೇಸರ ಆಗೋದಿಲ್ಲ. ದೇವರಿಗೆ ಸ್ತೋತ್ರ. ಯಾಕಂದರೆ ಅದು ದಿನ ಏನಾಗಿದೆ? ಅದು ಹೊಸದಾಗಿದೆ. ಅದಕ್ಕೆ ನಮ್ಮ ಜೀವನದಲ್ಲಿ ಒಂದೊಂದು ವಾಕ್ಯಗಳು ನಮ್ಮ ಜೀವಿತದಲ್ಲಿ ದೊಡ್ಡ ದೊಡ್ಡ ಕಾರ್ಯಗಳು ಮಾಡುವಂಥವಾಗಿದೆ. ದೇವರಿಗೆ ಸ್ತೋತ್ರ. ಅದಕ್ಕೆ ಯಾವಾಗಲೂ ತಟ್ಟುತ್ತಾ ಇರ್ರಿ, ಹುಡುಕುತ್ತಾ ಇರ್ರಿ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಖಂಡಿತವಾಗಿ ನಮಗೆ ಎಲ್ಲ ದೊರೆಯುವಂಥದ್ದಾಗಿದೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅದಕ್ಕಾಗಿ ನಾವು ಎಲ್ಲ ಲೋಕದ ಪ್ರಪಂಚದ ಎಲ್ಲ ಮಕ್ಕಳಿಗೋಸ್ಕರ ಶಾಂತಿ ಸಮಾಧಾನ ಸಿಗಲಿ. ಈ ದಿನಗಳಲ್ಲಿ ಬಹಳ ತೊಂದರೆಗಳಾಗ್ತಿದೆ. ದೇವರಿಗೆ ಸ್ತೋತ್ರ. ಅನೇಕ ಜನರು ಪ್ರಾಣ ಕಳೆದೋಗ್ತದೆ. ಅದಕ್ಕೋಸ್ಕರ ನಾವೆಲ್ಲರಿಗೋಸ್ಕರ ಈ ದಿನಗಳಲ್ಲಿ ಪ್ರಾರ್ಥನೆ ಮಾಡಿರಿ. ದೇವ್ರು ನಮ್ಮ ಸ್ತೋತ್ರ. ಬೇಡದವ್ರಿಗೆ ಕೊಡ್ತೇನೆ ಅಂತ ಹೇಳಿದ್ದಾರೆ ದೇವರು. ಅದಕ್ಕೆ ನಾವು ಎಲ್ಲರಿಗೋಸ್ಕರ ಬೇಡೋರಿ. ದೇವ್ರಿಗೆ ಸ್ತೋತ್ರ. ಎಲ್ಲರಿಗೋಸ್ಕರ ಬೇಡದಾಗ ಖಂಡಿತವಾಗಿ ದೇವರು ಕೊಟ್ಟೇ ಕೊಡ್ತಾರೆ ನಮಗೆ. ಆ ನಂಬಿಕೆ ನಮಗಿದೆ. ದೇವರಿಗೆ ಸ್ತೋತ್ರ. ಅದಕ್ಕಾಗಿ ಈ ಲೋಕದ ಮಕ್ಕಳಿಗಾಗಲಿ, ಲೋಕದ ಒಂದು ಪ್ರಪಂಚದ ಎಲ್ಲ ಮಕ್ಕಳಿಗಾಗಲಿ, ಎಲ್ಲ ಕುಟುಂಬದವರಿಗಾಗಲಿ, ಎಲ್ಲ ಅಧಿಕಾರಿಗಳಿಗೆ, ಎಲ್ಲ ಮಂತ್ರಿಗಳಿಗಾಗಲಿ, ಪ್ರತಿಯೊಂದು ಮಕ್ಕಳಿಗೆ ನಾವೇನು ಮಾಡೋಣ? ಈ ದಿನಗಳಲ್ಲಿ ಪ್ರಾರ್ಥನೆ ಮಾಡೋಣ. ದೇವರಿಗೆ ಸ್ತೋತ್ರ. ಪರಿಶುದ್ಧನೇ ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಕರ್ತನೆ ತಂದೆಯಾದ ದೇವರೇ ನಿನಗೆ ಸ್ತೋತ್ರಪ್ಪ. ನೀವು ಒಳ್ಳೆಯವನು ರಾಜ, ಒಳ್ಳೆಯದನ್ನೇ ಮಾಡುವಂಥ ಸರ್ವದಾಯಕ್ಕಾಗಿದೆಯಪ್ಪ. ಬೆಳಗ್ಗೆಯಿಂದ ನಮ್ಮನ್ನು ಕಾಪಾಡಿದಕ್ಕಾಗಿ ಸ್ತೋತ್ರ. ನೀವು ಮಾಡಿದಂಥ ಉಪಕಾರಕ್ಕಾಗಿ ಸ್ತೋತ್ರ. ನೀವು ಕೊಟ್ಟ ಭಾಗ್ಯಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆಪ್ಪ. ಬೇಡಿದವರಿಗೆ ಕರ್ತನೆಪ್ಪ, ತಟ್ಟುವರಿಗೆ ತೆರಿತೆ ಅಂತ ಹೇಳಿದೀಪ್ಪ. ನಿನಗೆ ಸ್ತೋತ್ರ. ಬೇಡಿದವರಿಗೆ ಕೊಡ್ತೆ ಅಂತ ಹೇಳಿದಿ ಕರ್ತನೆ. ಹುಡುಕೋದರಿಗೆ ಸಿಗುತ್ತೆ ಅಂತ ಹೇಳಿದೆಯಪ್ಪ. ನಿನಗೆ ಸ್ತೋತ್ರ. ಪ್ರತಿಯೊಂದು ಮಕ್ಕಳು ಹುಡುಕೋರಾಗಿರ್ಲಿ ಕರ್ತನೆ. ಪ್ರತಿಯೊಂದು ಮಕ್ಕಳು ಕರ್ತನೆ ತಟ್ಟುತ್ತಾ ಇರಬೇಕು. ದೇವ ನಿನಗೆ ಸ್ತೋತ್ರ. ಪ್ರತಿಯೊಂದು ಮಕ್ಕಳು ಕರ್ತನೆ ಅಪ್ಪ ನಿನ್ನ ಚಿತ್ತವಂತೆ ಪ್ರತಿಯೊಂದು ಮಕ್ಕಳ ಮೇಲೆ ಆತ್ಮದ ಮಳೆ ಸುರಿಸಿ ಕರ್ತನೆ. ಇಡೀ ಲೋಕದ ಎಲ್ಲ ಮಕ್ಕಳ ಮೇಲೆ ಕರ್ತನೆ ಅಪ್ಪ ನಿನ್ನ ಪವಿತ್ರ ಆತ್ಮ ಮಳೆ ಸುರಿಸಿ ಕರ್ತನೆ. ಒಬ್ಬೊಬ್ಬರಿಗೆ ದಿನಗಳಲ್ಲಿ ಬಿಡುಗಡೆ ಕೊಟ್ಟು ಒಂದೊಂದು ಕುಟುಂಬದಲ್ಲಿ ಕರ್ತನೆ, ಪ್ರಪಂಚದ ಎಲ್ಲ ಮಕ್ಕಳಿಗೆ ಕರ್ತನೆ ಶಾಂತಿ ಸಮಾಧಾನ ಇಲ್ಲದೆ ಕರ್ತನೆ ಅನೇಕ ಅನಾಹುತಗಳಾಗ್ತದೆ. ದೇವ ನಿನಗೆ ಸ್ತೋತ್ರ ಕರ್ತನೆ. ಪ್ರತಿಯೊಬ್ಬರಿಗೆ ದಿನಗಳಲ್ಲಿ ಬಿಡುಗಡೆ ಕೊಡು, ಶಾಂತಿ ಸಮಾಧಾನ ನೆಮ್ಮದಿ ಕೊಡು. ದೇವ ನಿನಗೆ ಸ್ತೋತ್ರ ಕರ್ತನೆ. ನಿನಗೆ ಸ್ತೋತ್ರ ಕರ್ತನೆ. ನೆಮ್ಮದಿ ಇಲ್ಲದೆ ಎಷ್ಟೋ ಜನ ಕರ್ತನೆ ಕಳವಳದಲ್ಲಿ ಜೀವಿಸಿದರೆ ಕರ್ತನೆ, ರಾತ್ರಿ ಹಗಲ ನಿದ್ದೆ ಇಲ್ಲದೆ ಕರ್ತನೆ ಅನೇಕ ಕರ್ತನೆ ಕೆಟ್ಟ ಕಾರ್ಯಗಳು ನಡೆದವು. ದೇವ ನಿನಗೆ ಸ್ತೋತ್ರ.
ಅಂಥದ್ದೆಲ್ಲ ಕರ್ತನೆ ನಿರ್ಮೂಲ ಮಾಡುವಂಥ ಸರ್ವಶಕ್ತನಾಗಿದ್ದಿ ದೇವ, ನಿನಗೆ ಸ್ತೋತ್ರ. ಬೇಡೋದಕ್ಕಿಂತ ಹೇಳೋದಕ್ಕಿಂತ ಹೆಚ್ಚಾಗಿ ಒದಗಿಸುವಂಥ ನನ್ನ ಸರ್ವಶಕ್ತನಾಗಿದ್ದಿ ದೇವ, ನಿನಗೆ ಸ್ತೋತ್ರ. ಎಲ್ಲ ಮಕ್ಕಳಿಗೆ ಕರ್ತನೆ ಈ ದಿನಗಳಲ್ಲಿ ಮುಟ್ಟು, ಎಲ್ಲ ಮಕ್ಕಳಿಗೆ ಶಾಂತಿ ಸಮಾಧಾನ ಕೊಡು ದೇವ. ಪ್ರಪಂಚದ ಎಲ್ಲ ಮಕ್ಕಳಿಗೆ ಕರ್ತನೆ ನೆಮ್ಮದಿ ಇಲ್ಲದೆ ಜೀವಿಸ್ತದರಪ್ಪ, ಅಂಥ ಮಕ್ಕಳಿಗೆಲ್ಲ ಕರ್ತನೆ ಅಪ್ಪ ಶಾಂತಿ ಸಮಾಧಾನ ಕೊಡು ದಯಪಾಲಿಸು ಕರ್ತನೆ. ಅವರ ಅಗತ್ಯಗಳು ಪೂರೈಸುವಂಥ ಸರ್ವಶಕ್ತನಾಗಿದ್ದಿ ದೇವ. ಅಪ್ಪ ನಿನ್ನ ಚಿತ್ತವಂತೆ ಬಲಪಡಿಸು ಕರ್ತನೆ. ನಿಮ್ಮ ಚಿಂತೆ ಭಾರ ನನ್ನ ಮೇಲೆ ಹಾಕಿರಿ, ನೀವು ನೆಮ್ಮದಿಯಾಗಿರ್ರಿ ಅಂತ ಹೇಳಿದ್ದೀವ. ಪ್ರತಿಯೊಂದು ಮಕ್ಕಳು ಕರ್ತನೆ ನಿನ್ನ ಮೇಲೆ ಹಾಕಿ ಕರ್ತನೆ ನೆಮ್ಮದಿಯಾಗಿರುವಂತೆ ಎಲ್ಲ ಮಕ್ಕಳಿಗೆ ದಿನಗಳಲ್ಲಿ ಬಲಪಡಿಸು ದೇವ. ಈ ಕಡೆಯ ದಿನದಲ್ಲಿ ಕರ್ತನೆ ನೀ ಬರ ದಿನ ಹತ್ತಿರವಾಗಿದೆ ಕರ್ತನೆ. ಎಲ್ಲರೂ ಸಿದ್ಧರಾಗಿ ಶುದ್ಧರಾಗಿ ಜೀವಿಸುವಂತೆ, ಪ್ರತಿಯೊಂದು ಆತ್ಮಗಳು ರಕ್ಷಣೆ ಹೊಂದುವಂತೆ ಈ ದಿನಗಳಲ್ಲಿ ಕಡೆಯ ದಿನದಲ್ಲಿ ಒಬ್ಬೊಬ್ಬರನ್ನು ಮುಟ್ಟು ದೇವ, ನಿನಗೆ ಸ್ತೋತ್ರ. ಪ್ರಾರ್ಥನೆ ಕೇಳಿ ಸದುತ್ತರ ಕೊಟ್ಟಿದೆಯನ್ನು ನಂಬಿದ್ದೀನಪ್ಪ, ನಿನಗೆ ಸ್ತೋತ್ರ. ಪ್ರಾರ್ಥನೆ ಮಾನಿಸಿದೆ ನಂಬಿದ್ದೀನಪ್ಪ, ನಿನಗೆ ಸ್ತೋತ್ರ. ತಂದೆ ಮಗ ಪವಿತ್ರ ಆತ್ಮಿಸಿ ಬಲಗೊಳಿಸಿ ಈ ದಿನಗಳಲ್ಲಿ ಒಬ್ಬೊಬ್ಬರನ್ನು ಬಲಪಡಿಸಿ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಕರ್ತನೆ ತಂದೆ. ಆಮೇನ್. ಪ್ರೈಸ್ ದಿ ಲಾರ್ಡ್.